ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರೈತ ಯುವಕರನ್ನು ಮದುವೆಯಾಗುವ ಯುವತಿಯರಿಗೆ ಸರ್ಕಾರ 10 ಲಕ್ಷ ರೂಪಾಯಿ ನೀಡಲಿದೆ ಎಂಬ ಸುದ್ದಿ ಭಾರೀ ಸದ್ದು ಮಾಡುತ್ತಿದೆ. ಈ ಕುರಿತಾದ ಸತ್ಯಾಂಶ ಇಲ್ಲಿದೆ. ಏನಿದು ಸುದ್ದಿ? ಹಳ್ಳಿಗಳಲ್ಲಿ ಕೃಷಿ ಅವಲಂಬಿತ ಯುವಕರಿಗೆ ಮದುವೆಯಾಗಲು ಹೆಣ್ಣು ಸಿಗುತ್ತಿಲ್ಲ ಎಂಬ ಗಂಭೀರ ಸಮಸ್ಯೆಯನ್ನು ಮನಗಂಡು ಕುಣಿಗಲ್ ಶಾಸಕ ಡಾ ಎಚ್.ಟಿ. ರಂಗನಾಥ್ ಹಾಗೂ ರೈತ ಸಂಘಟನೆಗಳು ಸರ್ಕಾರಕ್ಕೆ ಒಂದು ವಿಶೇಷ ಪ್ರಸ್ತಾವನೆ ಸಲ್ಲಿಸಿವೆ. ಪ್ರಮುಖ ಬೇಡಿಕೆಗಳು: ರೈತರನ್ನು ಮದುವೆಯಾಗುವ ಯುವತಿಯರಿಗೆ 10 ಲಕ್ಷ ರೂಪಾಯಿ ಮುದ್ದತ ಠೇವಣಿ ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು. ಅಂತಹ ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗದಲ್ಲಿ 20% ಮೀಸಲಾತಿ ನೀಡಬೇಕು. ಸತ್ಯದ ಸ್ಥಿತಿ: ಇದು ಕೇವಲ ಶಾಸಕರು ಮತ್ತು ರೈತ ಸಂಘಟನೆಗಳು ಇಟ್ಟಿರುವ ಬೇಡಿಕೆ ಮಾತ್ರ. 2026-27ರ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಈ ಚರ್ಚೆ ನಡೆದಿದೆಯೇ ಹೊರತು ಸರ್ಕಾರ ಈವರೆಗೆ ಯಾವುದೇ ಅಧಿಕೃತ ಆದೇಶ ಹೊರಡಿಸಿಲ್ಲ. ಮುನ್ನೆಚ್ಚರಿಕೆ: ಈ ಯೋಜನೆಯ ಹೆಸರಿನಲ್ಲಿ ಯಾರಾದರೂ ಹಣ ಅಥವಾ ದಾಖಲೆಗಳನ್ನು ಕೇಳಿದರೆ ನೀಡಬೇಡಿ. ಸರ್ಕಾರದ ಅಧಿಕೃತ ಘೋಷಣೆಯಾಗುವವರೆಗೆ ಇದು ಕೇವಲ ಪ್ರಸ್ತಾವನೆಯಾಗಿ ಉಳಿದಿದೆ. ಸಾರಾಂಶ: ರೈತರನ್ನು ಮದುವೆಯಾದರ 10 ಲಕ್ಷ ರೂಪಾಯಿ ಸಿಗುವುದು ಸದ್ಯಕ್ಕೆ ನಿಜವಲ್ಲ. ಇದು ಸರ್ಕಾರದ ಮುಂದಿರುವ ಒಂದು ಬೇಡಿಕೆಯಷ್ಟೇ.